ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ನ್ಯೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈರುಳ್ಳಿಯಿಂದ ಹೊಸ ರೆಸಿಪಿನ ತಯಾರಿಸಿ ಇದನ್ನು ನೀವು ತಿಂದರೆ ಖಂಡಿತ ಇದರ ರುಚಿನ ಮರೆಯೋದಿಲ್ಲ. ಹಾಗೆ ಇದಕ್ಕಿಂತ ಮುಂಚೆ ನೀವು ಯಾವತ್ತೂ ಕೂಡ ನೋಡೂ ಇರಲ್ಲ, ಹಾಗೆ ತಿಂದೂ ಇರಲ್ಲ. ಅಷ್ಟು ಟೇಸ್ಟಿಯಾಗಿರೋಂಥ ಈಸಿಯಾಗಿರೋಂಥ ಒಂದು ಆನಿಯನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಈರುಳ್ಳಿಗಳನ್ನು ತಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿರುವಂತಹ ಈರುಳ್ಳಿಗಳನ್ನು ಆದಷ್ಟು ತಗೊಳ್ಳಿ, ಜಾಸ್ತಿ ದಪ್ಪ ಈರುಳ್ಳಿ ಬೇಡ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಈರುಳ್ಳಿನ ತಗೊಂಡಿದ್ದೀನಿ, ಅದರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರುವಂತಹ ಒಂದು ಈರುಳ್ಳಿನ ಸೈಡಲ್ಲಿ ನಾನು ಅದರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ನೀಟಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ಹೀಗೆ ಫಸ್ಟು ನೀಟಾಗಿ ಒಂದು ಸ್ವಲ್ಪನೂ ಸಿಪ್ಪೆ ಇರಬಾರ್ದು, ಆ ರೀತಿಯಲ್ಲಿ ನಾವು ಅದರ ಮೇಲಿರುವಂತಹ ಸಿಪ್ಪೆನ ತೆಗಿಬೇಕು. ಮತ್ತು ಚಾಕುವಿನಿಂದ ಮೇಲ್ಗಡೆ ಇರೋದನ್ನು ಕೂಡ ಸ್ವಲ್ಪ ತೆಗೆದುಬಿಡಿ, ಪೂರ್ತಿಯಾಗಿ ತೆಗೆಯೋದು ಬೇಡ, ಅದನ್ನು ಸ್ವಲ್ಪ ತೆಗೆಯೋಣ. ನೋಡಿ, ಈ ರೀತಿಯಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ಈ ರೀತಿ ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, 4 ಮೀಡಿಯಮ್ ಸೈಜಲ್ಲಿರುವಂತಹ ಈರುಳ್ಳಿಗಳನ್ನು ತೆಗೆದು ಅದನ್ನು ಹಾಗೆ ಇಟ್ಟಿದ್ದೀನಿ. ನಂತರ 2 ಈರುಳ್ಳಿನ ಈ ರೀತಿಯಲ್ಲಿ 4 ಭಾಗ ಕಟ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಈ ರೀತಿ ಒಂದೊಂದಾಗಿ ಅದನ್ನು ಎಳೆಗಳನ್ನು ಬಿಡಿಸ್ಕೋಬೇಕು ನಾವು. ನೋಡಿ, ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ. ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ರೆಸಿಪಿ ಅಂತೂ. ಖಂಡಿತ ಫ್ರೆಂಡ್ಸ್, ಒಂದು ಸಲ ತಯಾರಿಸಿ ನೀವು ತಿನ್ನಿ, ಆವಾಗ ನಿಮಗೆ ಇದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ಈ ರೀತಿಯಾಗಿ ನಾನು ಈಗ 2 ಈರುಳ್ಳಿನ ತೊಗೊಂಡಿದ್ದೀನಿ. ಆ ರೀತಿ ನಾನು ಈ ರೀತಿ ಕಟ್ ಮಾಡಿ ಫುಲ್ ಅದರ ಎಳೆಗಳನ್ನು ಬಿಡಿಸ್ಕೊಳ್ತೀನಿ. ನೋಡಿ, ಹೀಗೆ ಬಿಡಿಸ್ಕೋಬೇಕು. ಸೊ ಇಲ್ಲಿ ಸ್ವಲ್ಪ ನಿಮಗೆ ದಪ್ಪ ಅನಿಸಿರೆ ಕಟ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ದಪ್ಪ ದಪ್ಪಾಗಿ ಇರಲಿ ಅಂದರೆ ಏನೂ ತೊಂದರೆ ಇಲ್ಲ. ನೋಡಿ, ಈ ರೀತಿಯಾಗಿದ್ದರೆ ಸಾಕಾಗುತ್ತೆ. ಕರೆಕ್ಟಾಗಿ ಒಂದು ಸಣ್ಣ ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿಲಿ ಸಣ್ಣದಾಗಿ 4 ಭಾಗ ಕಟ್ ಮಾಡಿಕೊಂಡು ಈ ಥರ ಬಿಡಿಸ್ಕೊಂಡ್ರೆ ಸಾಕು. ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದರೆ ನೀವು ಇನ್ನೂ ಒಂದು 4 ಭಾಗದಲ್ಲಿ 5 ಅಥವಾ 6 ಭಾಗ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ಸೊ ಈಗ 4 ಈರುಳ್ಳಿನ ತೊಗೊಂಡಿದ್ದೀನಲ್ವಾ, ಇದರಲ್ಲಿ ಈ ರೀತಿ ಫಸ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆದು ಯಾಕೆ ತೆಗಿಬಾರ್ದು ಅಂತ ಅಂದಿದ್ದಕ್ಕೆ, ನೋಡಿ ಇದಕ್ಕೆ ನಾವು ಮೇಲ್ಗಡೆಯಿಂದ ತೆಗಿಬಾರ್ದು. ಮೇಲ್ಗಡೆ ನಾವು ಕಟ್ ಮಾಡಿ ಇಟ್ಬಿಟ್ರೆ ಇದು ನೋಡಿ ಈ ಥರ ನಾವು ಕಟ್ ಮಾಡಿಕೊಂಡು ನಂತರ ಅದನ್ನು ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ಮಾಡ್ಕೊಳ್ಳಿ, ಜಾಸ್ತಿ ದೂರ ಬೇಡ, ಸ್ವಲ್ಪ ದೂರ ಇರಬೇಕು. ಒಂದು ಫ್ಲವರ್ ಥರ ನೀವು ಅದನ್ನು ಡಿಸೈನ್ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಂದಗಡೆ ಕಟ್ ಮಾಡಿದ್ದೀವಲ್ವ ನಾವು, ಆಗ ನೋಡಿ ಈ ಥರ ಹೂವಿನ ದಳಗಳನ್ನು ಹೇಗೆ ನಾವು ಅದು ಹೇಗೆ ಅರಳಿದಾಗ ಹೇಗಿರುತ್ತೋ ಆ ರೀತಿ ಇರಬೇಕು ನಮಗೆ ಈರುಳ್ಳಿ. ನೋಡಿ, ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಿಧಾನವಾಗಿ ಬಿಡಿಸ್ಕೊಳ್ಳಿ. ಕಟ್ಟಾದರೆ ಒಂದೊಂದು ಕಟ್ಟಾದರೆ ತೊಂದರೆ ಇಲ್ಲ, ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಈ ಒಂದು ರೆಸಿಪಿ ಅಂದು ನೀವು ಇದಕ್ಕಿಂತ ಮುಂಚೆ ಯಾವತ್ತೂ ಕೂಡ ನೋಡೂ ಇರಲ್ಲ, ಹಾಗೆ ತಿಂದೂ ಇರಲ್ಲ. ಅಷ್ಟು ರುಚಿಯಾಗಿರುವಂಥ ಒಂದು ಈರುಳ್ಳಿಯಿಂದ ಮಾಡುವ ಒಂದು ಹೊಸ ರೆಸಿಪಿ ಇದು. ಸೊ ಈಗ ನೋಡಿ, ಈ ರೀತಿ ನಾನು ಬಿಡಿಸ್ಕೊಳ್ತೀನಿ, ಹೂವಿನ ಥರ ಕಾಣಬೇಕು ಆ ರೀತಿ ನಾವು ಇದನ್ನು. ಈಗ ಎಲ್ಲ ಈರುಳ್ಳಿ ಕೂಡ ನಾನು ಈ ರೀತಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ಇವನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ. ಒಂದು ಬೌಲ್ ತಗೊಳ್ಳೋಣ ಫ್ರೆಂಡ್ಸ್. ಓಕೆ, ಈ ಬೌಲಿಗೆ ಈಗ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು, ಮನೆಯಲ್ಲೇ ಕೂಡ ಮಾಡ್ಕೋಬೋದು, ಅಥವಾ ನಿಮಗೆ ಆಚೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಅಲ್ಲಿಂದ ಕೂಡ ತಂದು ನೀವು ಉಪಯೋಗಿಸ್ಕೋಬೋದು. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೆಕ್ಸ್ ಅದನ್ನು ನಾವು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಅಕಸ್ಮಾತ್ ನಿಮಗೆ ಫ್ಲೆಕ್ಸ್ ಬೇಕು ಅಂದರೆ ಅದೇ ಸಿಗುತ್ತೆ, ರೆಡ್ ಚಿಲ್ಲಿ ಫ್ಲೆಕ್ಸೇ ಸಿಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದಕ್ಕೆ ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತಣ್ಣೀರನ್ನೇ ಹಾಕ್ಕೊಳ್ತಾ ಇರೋದು, ಬಿಸಿ ನೀರಲ್ಲ. ತಣ್ಣೀರನ್ನು ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಗಟ್ಟಿ ಇರಲಿ, ಜಾಸ್ತಿ ಗಟ್ಟಿ ಬೇಡ, ಹಾಗಂತ ಜಾಸ್ತಿ ತೆಳ್ಳಗೂ ಕೂಡ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಸೊ ನೋಡಿ ನಾವೀಗ ಏನು ಅದನ್ನು ಈರುಳ್ಳಿನ ಇದಕ್ಕೆ ನಾವು ಡಿಪ್ ಮಾಡ್ತೀವಿ, ಇದರಲ್ಲಿ ಹೆದ್ತೀವಲ್ಲ, ಆಗ ಅದು ಅದರ ಮೇಲೆ ಒಂದು ಲೇಯರಾಗಿ ಬರಬೇಕು. ಹಾಗೆ ನಾವು ಅದನ್ನು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ನಂತರ ಇವಾಗ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ 1 ಸ್ಪೂನ್ ಆಗುವಷ್ಟು ನಾನು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಧನಿಯಾ ಬೀಜನ ಹಾಕಿದ ನಂತರ ಇದಕ್ಕೆ ಒಂದು 4 ರಿಂದ 5 ಒಣಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ನಾವು ಕೈಯಿಂದನೇ ಮುರಿದು ಕೂಡ ಹಾಕ್ಕೊಳ್ಬೋದು. ನೋಡಿ ಹೀಗೆ ಕೈಯಿಂದ ಮುರಿದೆ ನಾನು ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಅದನ್ನು ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಸ್ಟವ್ನ ಹೈ ಫ್ಲೇಮ್ ಮಾಡಿ ನೀವು ಕುದಿಸ್ಕೊಳ್ಳಿ. ಲೋ ಫ್ಲೇಮ್ ಮಾಡಿ ಕುದಿಸ್ತೀವಿ ಅಂದರೆ ಒಂದು 10 ನಿಮಿಷ ಬೇಕಾಗ್ಬೋದು. ಯಾಕೆಂದರೆ ಧನಿಯಾ ಬೀಜ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಅದು ಬೇಯಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಬೇಯಿಸ್ಕೋಬೇಕು. ಇದನ್ನು ರುಬ್ಬಿದ ತಕ್ಷಣ ಗ್ರೈಂಡ್ ಆಗಿಬಿಡ್ಬೇಕು, ಹಾಗೆ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಸೊ ನಾನು ಲೋ ಫ್ಲೇಮಲ್ಲೇ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸಿ ಇದಾಗಿದೆ, ಒಂದು ಕಡೆ ಇಟ್ಕೊಳ್ಳೋಣ ತಣ್ಣಗಾಗಲಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ಇವಾಗ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಟೊಮ್ಯಾಟೋನ ಕಟ್ ಮಾಡಿ 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ. ಸೊ ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಾದರೆ ಇನ್ನೂ 1-2 ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಹಾಗೆ ಕಟ್ ಮಾಡ್ದಲೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಏನು ಬೇಕಾಗೋದಿಲ್ಲ, ಯಾಕೆಂದರೆ ಟೊಮ್ಯಾಟೊನಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ನಂತರ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ, ನುಣ್ಣಗೆ ರುಬ್ಕೊಂಬರಬೇಕು. ಸೊ ನೋಡಿ ರುಬ್ಬಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ನಾವು ಹಾಕಿ ಇಟ್ಕೊಳ್ಳೋಣ. ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿರುವಂತಹ ಒಂದು ಪ್ಯೂರಿ ರೆಡಿಯಾಗಿದೆ. ಈ ಕಲರ್ ಯಾಕೆ ಬಂದಿದೆ ಅಂತಂದರೆ ನಾವು ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೀವಿ, ಹಾಗಾಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನಂತರ ಈಗ ನಾವು ಬೇಯಿಸಿರುವಂತಹ ಒಣಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಇಷ್ಟು ಇತ್ತಲ್ಲ, ಇದನ್ನು ಇವಾಗ ತಣ್ಣಗಾದ ನಂತರ ನೀರನ್ನು ಸ್ವಲ್ಪ ಸೋಸಿ ಆಚೆ ಇಟ್ಟಿದ್ದೀನಿ ನಾನು. ನಂತರ ಇವಾಗ ಅದನ್ನು ರುಬ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಕೆಂಪಗಾಗಿದೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ಅಂತಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಸೂಪರಾಗಿರುತ್ತೆ. ಒಂದ್ಸಲ ಖಂಡಿತ ಮನೆಯಲ್ಲಿ ತಯಾರಿಸಿ. ಓಕೆ, ಇವಾಗ ನೋಡಿ ನಾವು ಹಿಟ್ಟನ್ನು ಕಲಸಿಟ್ಟಿದ್ದೀವಲ್ಲ, ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ಈರುಳ್ಳಿನ ಫ್ಲವರ್ಸ್ ಥರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಈಗ ಇದರಲ್ಲಿ ಡಿಪ್ ಮಾಡೋಣ. ನೋಡಿ ಹೀಗೆ ಇದರಲ್ಲಿ ಡಿಪ್ ಮಾಡಬೇಕು. ಹೀಗೆ ಮಾಡಿದ ನಂತರ ಇವಾಗ ಇದನ್ನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರೇನೋ ಹಾಕ್ತಲೇ ಇರೋವಂಥ ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟಿಗೆ ಇವಾಗ ಈ ಒಂದು ಈರುಳ್ಳಿನ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಅಕ್ಕಿ ಹಿಟ್ಟಿನ ಇದು ಪೇಸ್ಟು, ಬರೀ ಒಣ ಪೌಡರ್ ಇರೋದನ್ನು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಈ ಥರ ಮೇಲ್ಗಡೆ ಹಾಕ್ಕೊಳ್ಬೇಕು ನೀವು. ಅದರಲ್ಲಿ ಬರೀ ಹಿಂಗೆ ಉರುಳಿಸಿರೆ ಸಾಕು, ಅದು ಒಂದು ಕೋಟೆಡ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ರೆಡಿ ಮಾಡಿ ಎಲ್ಲದನ್ನು ಕೂಡ ಒಂದು ತಟ್ಟೆಯಲ್ಲಿ ಫಸ್ಟು ತೆಗೆದಿಟ್ಕೊಂಡ್ಬಿಡೋಣ. ಇಲ್ಲಿ ಕಾಯೋದಕ್ಕೆ ನಾನು ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನಂತರ ಇವಾಗ ರೆಡಿ ಮಾಡಿರುವಂತಹ ಈರುಳ್ಳಿಗಳನ್ನೆಲ್ಲ 1 by 1 ನಾವು ಸ್ವಲ್ಪ ದೂರ ಹಾಕ್ಕೊಳ್ಳೋಣ. ನೋಡಿ ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇವಕ್ಕೆ ನಾವು ಬೇಯಿಸ್ಕೋಬೇಕು. ಮೇಯ್ನು ಇದನ್ನು ಸ್ಟವ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ 2 ಸೈಡ್ ಬೇಯಿಸಬೇಕು. ಕಲರು ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಬೇಯಿಸ್ಕೊಳ್ಳೋಣ. ಈಗ
ಅದು ಬೇಯ್ತಾ ಇರಲಿ. ಈ ಕಡೆ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಕಾಯಲಿ. ನಂತರ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಚಪಾತಿಗೆ, ಪೂರಿ ಹಾಗೆ ರೊಟ್ಟಿಗೆಲ್ಲ ಒಂದು ಸೂಪರ್ ಆಗಿರುವಂಥ ಒಂದು ಈರುಳ್ಳಿ ಪಲ್ಯ ಅಂತ ಹೇಳ್ಬೋದು ಇದನ್ನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಸುಮಾರು ಸಲ ಮನೆಯಲ್ಲಿ ತಯಾರಿಸಿರ್ತೀರ ಈರುಳ್ಳಿ ಪಲ್ಯ ಡಿಫ್ರೆಂಟಾಗಿ. ಸೊ ಖಂಡಿತ ಈ ರೀತಿಯಲ್ಲೂ ರುಚಿಯಾಗಿರುವಂಥ ಒಂದು ಈರುಳ್ಳಿ ಪಲ್ಯನ ತಯಾರಿಸಿ ತಿನ್ನಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ನಾವು ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀವಲ್ಲ, 2 ಈರುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕಿದ್ದೀನಿ. ನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಆಗಲಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟಿಗೆ ನಾವು ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ಯಾವಾಗಲೂ ಅಷ್ಟೇ ಮಸಾಲೆಗಳನ್ನು ಚೆನ್ನಾಗಿ ಬೇಯಿಸೋದಷ್ಟು ನಮಗೆ ರೆಸಿಪಿಗಳು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಸಾಂಬಾರಾಗಲಿ ಅಥವಾ ಬಿರಿಯಾನಿ ಆಗಲಿ, ಯಾವುದೇ ಆಗಲಿ, ಯಾವುದೇ ಗ್ರೇವಿ ಆಗಲಿ, ಯಾವುದನ್ನೇ ಮಾಡಬೇಕು ಅಂದರೂ ನಾವು ಮಸಾಲೆಗಳನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ತೊಗೊಂಡ್ರೆ ಸಾಕು. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ನೋಡಿಕೊಂಡು ಉಪಯೋಗಿಸಿ. ಯಾಕೆಂದರೆ ನಾವು ಅಲ್ಲಿ ಅಕ್ಕಿ ಹಿಟ್ಟಿಗೂ ಕೂಡ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯಿಸಿದ ನಂತರ ನಾವು ಮತ್ತೆ ಈಗ ಟೊಮ್ಯಾಟೊ ಪ್ಯೂರಿ ಇತ್ತಲ್ಲ, ಟೊಮ್ಯಾಟೊನ ರುಬ್ಬಿರೋವಂಥ ಮಿಶ್ರಣ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಈಗ ನೋಡಿ, ಈರುಳ್ಳಿ ಇಲ್ಲಿ ಎಣ್ಣೆಯಲ್ಲಿ ಬೇಯಿಸ್ತಾ ಇರೋ ಈರುಳ್ಳಿ ತುಂಬ ಚೆನ್ನಾಗಿ ಬೆಂದಿದೆ, ಆಗಿದೆ ನೋಡಿ. ಈಗ ಇದನ್ನು ಒಂದು ತಟ್ಟೆಗೆ ನಾವು ತೆಗೆದಿಟ್ಕೊಳ್ಳೋಣ. ನೋಡಿ, ಎಲ್ಲದೂ ಕೂಡ ಆಗಿದೆ. ಒಂದು ತಟ್ಟೆಗೆ ರೆಡಿ ಮಾಡ್ಕೊಂಡಿರೋಂತಹ ಒಂದು ಈರುಳ್ಳಿನ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಗ್ರೇವಿ ಚೆನ್ನಾಗಿ ಬೆಂದಿದೆ ನೋಡಿ. ನೀರಿನ ಅಂಶನೇ ಇರಬಾರ್ದು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ನೋಡಿ, ನಾವು ಆಯಿಲ್ ಬಿಟ್ಟಿರೋ ಅಷ್ಟೇ ಬಿಟ್ಟರೆ ಇನ್ನು ಅಲ್ಲಿ ನೀರಿನ ಅಂಶ ಇಲ್ಲ. ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ ನೀವು ಇವಾಗ ಹಾಕ್ಕೊಳ್ಬೋದು. ಮಸಾಲೆನ ಯಾವಾಗಲೂ ಕೂಡ ನಾವು ಚೆನ್ನಾಗಿ ಬೇಯಿಸಿ ನಂತರ ನೀರನ್ನು ಹಾಕೋದ್ರಿಂದ ಆ ರೆಸಿಪಿ ಸೂಪರಾಗಿ ಬರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇಲ್ಲಿ ಕಸೂರಿ ಮೇಥಿನೂ ಕೂಡ ನೀವು ಹಾಕ್ಕೊಳ್ಬೋದು. ಓಕೆ, ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸಿರೋಂಥ ಗ್ರೇವಿ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಸೊ ಈಗ ರೆಡಿಯಾಗಿದೆ. ಈಗ ನಾವು ಇದನ್ನು ಸರ್ವ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾವು ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ನಾವು ಯಾವಾಗ ಇದನ್ನು ಗೆಸ್ಟ್ ಬಂದಾಗ ಮಾಡ್ತೀವೋ ಅಥವಾ ನಾವು ನಮಗೆ ಒಂದು ಬ್ರೇಕ್ಫಾಸ್ಟಿಗೆ ಅಥವಾ ಸ್ನ್ಯಾಕ್ಸಿಗೆ ಯಾವಾಗಲಾದರೂ ಮಾಡ್ಕೋತೀವಿ ಅಂದಾಗ ನೋಡಿ, ನೀವು ಚಪಾತಿ ಜೊತೆ ಪೂರಿ, ರೋಟಿ ಅಥವಾ ಯಾವ್ದು ಬೇಕೋ ನಿಮಗೆ, ಪರೋಟ ಯಾವುದಕ್ಕೆ ಬೇಕಿದ್ರೂ ನೀವು ಈ ರೀತಿಯಾಗಿ ಮಾಡ್ಕೋಬೇಕು. ಫಸ್ಟು ಯಾವ್ದು ತಟ್ಟೆಗೆ ನೀವು ಅವ್ರಿಗೆ ಬಡಿಸ್ತಿರೋ ಆ ತಟ್ಟೆಗೆ ಈ ಥರ ಹಾಕ್ಕೊಳ್ಳಿ. ಹಾಕಿದ ನಂತರ ಈರುಳ್ಳಿನ ಇಟ್ಟ ನಂತರ ನೀವು ಈಗ ಗ್ರೇವಿ ಮಾಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಇದ್ರ ಮೇಲೆ ಹಾಕಿ ಒಂದು 2 ನಿಮಿಷ ಹಾಗೆ ಬಿಟ್ಟರೆ ಸಾಕು. ತುಂಬಾ ಚೆನ್ನಾಗಿ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಪೂರಿ ರೋಟಿಗೆ ಸೂಪರ್ ಆಗಿರುವಂಥ ಒಂದು ಆನಿಯನ್ ಪಲ್ಯ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.